ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಸನಗೌಡ, ವಾಣಿಜ್ಯ ಉಪನ್ಯಾಸಕರು, ಗಂಗಾವತಿ. ಸೊ ಇವತ್ತು ಚಾಪ್ಟರ್ 2 ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ನನಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈ ಟಾಪಿಕ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಅನ್ನು ನೋಡ್ತಾ ಹೋದ್ರೆ 1 ಮಾರ್ಕ್ಗೆ 1 ಕ್ವಶನ್ಸ್ ಅನ್ನು ಕೇಳ್ತಾರೆ, 2 ಮಾರ್ಕ್ಗೆ 1 ಕ್ವಶನ್ಸ್ ಅನ್ನು ಕೇಳ್ತಾರೆ, 6 ಮಾರ್ಕ್ಸ್ಗೆ 1 ಕ್ವಶನ್ಸ್ ಕೇಳ್ತಾರೆ. ಟೋಟಲಿ ಈ ಟಾಪಿಕ್ ಅಲ್ಲಿ 9 ಮಾರ್ಕ್ಸ್ ಬರುತ್ತೆ, ಇನ್ಕ್ಲೂಡಿಂಗ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ಓಕೆ, ಸೊ ಟೋಟಲಿ ಈ ಟಾಪಿಕ್ ಅಲ್ಲಿ ಬರ್ತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ನೀವು ಫಸ್ಟ್ PUC ಅಲ್ಲಿ ಫಾರ್ಮ್ಸ್ ಆಫ್ ಆರ್ಗನೈಸೇಷನ್ಸ್ ಅಂತ ನೀವು ಕೇಳಿರ್ತೀರಿ, ಅಥವಾ ಟಾಪಿಕ್ ಅನ್ನ ಓದಿರ್ತೀರಿ. ಆ ಟಾಪಿಕ್ ಅಲ್ಲಿ ಬರ್ತಕ್ಕಂಥ ಒಂದಿಷ್ಟು ನೋಡ್ತಾ ಹೋಗೋಣ. ಮೊದಲದಾಗಿ ಸೋಲ್ ಟ್ರೇಡರ್, ಪಾರ್ಟ್ನರ್ಶಿಪ್, HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಜಾಯಿಂಟ್ ಸ್ಟಾಕ್ ಕಂಪನಿ, ಜೊತೆಗೆ ಕೋಆಪರೇಟಿವ್ ಸೊಸೈಟೀಸ್. ಸೊ ಅದರಲ್ಲಿ ನೀವು ಈ ಟಾಪಿಕ್ ನ ಒಂದು ಕಂಟೆಂಟ್ ಅನ್ನು ನೋಡಿರ್ತೀವಿ, ಪಾರ್ಟ್ನರ್ಶಿಪ್ ಪಾಲುದಾರಿಕೆ ಅಂತ ಕರಿತಾ ಹೋಗ್ತೀವಿ. ಸೊ ಅಲ್ಲಿ ನೀವು ನೋಡಿರ್ತೀವಿ. ಸೊ ಪಾಲುದಾರಿಕೆಯಲ್ಲಿ ಎಷ್ಟು ಜನ ಇರ್ತಾರೆ? ಮೋರ್ ದೆನ್ 2, ಅಂದ್ರೆ 2ಕ್ಕಿಂತ ಹೆಚ್ಚು ಜನ ಸೇರಿದಾಗ ಮಾತ್ರ ಅದನ್ನ ನಾವೇನಂತೀವಿ ಪಾರ್ಟ್ನರ್ಸ್ ಅಥವಾ ಪಾಲುದಾರರ ಅಥವಾ ಪಾಲುದಾರಿಕೆ ಸಂಸ್ಥೆ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ 2ಕ್ಕಿಂತ ಹೆಚ್ಚು ಜನ ಇರತಕ್ಕಂಥದ್ದನ್ನ ಪಾಲುದಾರಿಕೆ ಅಂತ ಕರೆದಾಗ ನಿಮ್ಗೆ ಅದರ ಐಡೆಂಟಿಟಿ ಅಂದ್ರೆ ಅದರ ಅರ್ಥ ಇಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅಂದ್ರೆ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅಂದ್ರೆ ಇಲ್ಲಿ ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟಂತ ಅಕೌಂಟ್ಸ್ ಅನ್ನು ನಾವು ಮೇಂಟೈನ್ ಮಾಡಬೇಕು. ಸೊ ಇದ್ರ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಈ ಟಾಪಿಕ್ ಅಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆ ವಿದ್ಯಾರ್ಥಿಗಳು, ಈ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಪಾರ್ಟ್ನರ್ಸ್ ಅಂದ್ರೆ ಫಸ್ಟ್ ನೋಡ್ಕೊಳ್ತಾ ಹೋಗೋಣ. ನಿಮಗೆ ಸ್ಟಾರ್ಟಿಂಗ್ ಇಂದ ಬೇಸಿಕ್ ಅಲ್ಲಿ ಗೊತ್ತಾಗಬೇಕಂದ್ರೆ ಮೊದಲು ಪಾರ್ಟ್ನರ್ಸ್ ಅಂದ್ರೆ ಯಾರು ಅಂತ ಗೊತ್ತಿರಬೇಕು. ಸೊ ಪಾರ್ಟ್ನರ್ಸ್ ಅಂದ್ರೆ ಯಾರು? ಪರ್ಸನ್ಸ್ ಹೂ ಹ್ಯಾವ್ ಎಂಟರ್ಡ್ ಇಂಟು ಪಾರ್ಟ್ನರ್ಶಿಪ್. ಯಾರು ಪಾಲುದಾರಿಕೆ ಸಂಸ್ಥೆಗೆ ಹೋಗ್ತಾರೋ ಅಥವಾ ಜಾಯಿನ್ ಆಗ್ತಾರೋ, ಎಂಟರ್ಡ್ ಆಗ್ತಾರೋ ಅಥವಾ ಅಲ್ಲಿ ಹೋಗಿ ಇನ್ವೆಸ್ಟ್ ಅನ್ನ ಮಾಡ್ತಾರೋ ಅವ್ರು ನಾವೇನಂತೀವಿ ಪಾರ್ಟ್ನರ್ಸ್ ಅಂತ ಕರಿತೀವಿ. ಅದೇ ಅವ್ರು ಹೇಳ್ತಾರೆ ವಿತ್ ಒನ್ ಅನದರ್ ಆರ್ ಇಂಡಿವಿಜುವಲಿ ಕಾಲ್ಡ್ ಪಾರ್ಟ್ನರ್ಸ್. ಅಂದ್ರೆ ಯಾವ ವ್ಯಕ್ತಿಗಳು ಪಾಲುದಾರಿಕೆ ಸಂಸ್ಥೆಯಲ್ಲಿ ಜಾಯಿನ್ ಆಗ್ತಾರೋ, ಅಲ್ಲಿ ಎಂಟರ್ಡ್ ಅಂದ್ರೆ ಅಲ್ಲಿ ಹೋಗ್ತಾರೋ ಅವ್ರು ನಾವು ಏನಂತೀವಿ ಪಾಲುದಾರರು ಅಂತ ಕರಿತಾ ಹೋಗ್ತೀವಿ. ಅಥವಾ ಇಬ್ಬರು ವ್ಯಕ್ತಿಗಳು ಸೇರಿ ಮಾಡ್ತಕ್ಕಂಥದ್ದು ನಾವು ಪಾಲುದಾರಿಕೆ ಸಂಸ್ಥೆ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಇನ್ನೊಂದು ಕೂಡ ಕೊಟ್ಟಿದ್ದಾರೆ, ಪರ್ಸನ್ಸ್ ಮೇಕಿಂಗ್ ಅನ್ ಅಗ್ರಿಮೆಂಟ್ ಟು ಕ್ಯಾರಿ ಬಿಸಿನೆಸ್. ಪರ್ಸನ್ಸ್ ಮೇಕಿಂಗ್ ಅನ್ ಅಗ್ರಿಮೆಂಟ್ ಅಂದ್ರೆ ವ್ಯಕ್ತಿಗಳು ಒಂದು ಒಪ್ಪಂದದ ಮೂಲಕ ಬಿಸಿನೆಸ್ ಅನ್ನ ನಡೆಸುವಂತ ವ್ಯವಸ್ಥೆಯನ್ನು ನಾವೇನ್ತೀವಿ ಪಾರ್ಟ್ನರ್ಸ್ ಅಂತ ಕರಿತಾ ಹೋಗ್ತೀವಿ, ಪಾಲುದಾರರು ಅಂತ ಕರಿತಾ ಹೋಗ್ತೀವಿ. ಸೊ ಓಕೆ, ಪಾರ್ಟ್ನರ್ಸ್ ಎರಡು ಇಲ್ಲಿ ಮೀನಿಂಗ್ ಇದಾವೆ. ಸೊ ನಿಮ್ಗೆ ಇದನ್ನ ನಾನು ಈ ವಿಡಿಯೋ ಮಧ್ಯದಲ್ಲಿ ನಾನು ಹಾಕ್ತಾ ಹೋಗ್ತೀನಿ. ಸೊ ಅದನ್ನ ನೋಡ್ಕೊಳ್ತಾ ಹೋಗ್ರಿ. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಅನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಹೋಗ್ರಿ. ವೆನ್ ಟು ಆರ್ ಮೋರ್ ಪರ್ಸನ್ ಜಾಯಿನ್ hands to set up a business and share its profit and losses is called partnership. ಅಂದ್ರೆ when two or more persons, ಯಾವಾಗ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಜಾಯಿನ್ hands to set up ಅಂದ್ರೆ ಒಂದು ಬಿಸಿನೆಸ್ ಅನ್ನ ಮಾಡೋದಕ್ಕೆ ಕೈ ಜೋಡಿಸ್ತಾರೋ, ಹಾಗೆ ಅದರ ಜೊತೆ share its profit and losses ಬಂದಿರುವಂತ ಲಾಭನೂ ನಷ್ಟವನ್ನು ಹಂಚಿಕೊಳ್ಳುವಂತ ಒಪ್ಪಂದ ಮಾಡ್ಕೊಂಡಿರ್ತಾರೋ ಅಂತ ಒಂದು ಸಂಸ್ಥೆಯನ್ನು ನಾವೇನಂತೀವಿ ಪಾರ್ಟ್ನರ್ಶಿಪ್, ಪಾಲುದಾರಿಕೆ ಅಂತ ಕರಿತಾ ಹೋಗ್ತೀವಿ. ಸರ್ ಇನ್ನೂ ಸರಿ ಹೇಳ್ತಾ ಇದ್ದೀನಿ, ವೆನ್ ಟು ಆರ್ ಮೋರ್ ಪರ್ಸನ್ ಜಾಯಿನ್ ಹ್ಯಾಂಡ್ಸ್ ಟು ಸೆಟ್ ಅಪ್ ಎ ಬಿಸಿನೆಸ್, ಶೇರ್ ಇಟ್ಸ್ ಪ್ರಾಫಿಟ್ ಅಂಡ್ ಲಾಸಸ್ ಈಸ್ ಕಾಲ್ಡ್ ಪಾರ್ಟ್ನರ್ಶಿಪ್. ಒಂದು ಸಣ್ಣ ಎಕ್ಸಾಂಪಲ್ಸ್ ಅನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಂದು ಬಿಸಿನೆಸ್ ಅನ್ನ A ಅಂಡ್ B ಅಂತ ಹೇಳಿ ಪ್ರಾರಂಭ ಮಾಡ್ತಾ ಹೋಗ್ತಾರೆ. A ಅಂಡ್ B, A ಪರ್ಸನ್ ಅಂಡ್ B ಪರ್ಸನ್ಸ್ ಇಬ್ರು ಈಕ್ವಲಿ ಇನ್ವೆಸ್ಟ್ ಅನ್ನ ಮಾಡ್ತಾ ಹೋಗ್ತಾರೆ. ಒಬ್ರು 1 ಲಕ್ಷ ಮತ್ತೊಬ್ರು 1 ಲ್ಯಾಕ್ ಅಂದ್ರೆ 2 lakhs ಇನ್ವೆಸ್ಟ್ ಮಾಡಿ ಒಂದು ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅದನ್ನ ರನ್ ಮಾಡ್ತಾನೂ ಹೋಗ್ತಾರೆ. ಆ ಬಿಸಿನೆಸ್ ಅನ್ನ ಒಂದು ವರ್ಷದ ನಂತರ ಬಂದಿರುವಂತಹ ಪ್ರಾಫಿಟ್ ಅನ್ನ ಏನ್ ಮಾಡ್ತಾರೆ, ಇಬ್ರು ಸಮನಾಗಿ ಹಂಚ್ಕೊಳ್ತಾರೆ. ಹಾಗೆ ಒಂದು ವರ್ಷದ ನಂತರ ಬಿಸಿನೆಸ್ ಲಾಸ್ ಆದ್ರೆ ಅದರ ಲಾಸಸ್ ಅನ್ನು ಕೂಡ ಸಮನಾಗಿ ಅವರು ಬೇರ್ ಮಾಡ್ತಾ ಹೋಗ್ತಾರೆ, ಹಂಚ್ಕೊಳ್ತಾ ಹೋಗ್ತಾರೆ. ಅದರ ಬಂದಿರುವಂತಹ ಲಾಭಕ್ಕೂ ನಷ್ಟಕ್ಕೂ ಅವ್ರು ಏನಾಗಿರ್ತಾರೆ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಸೊ ಹೀಗೆ ಒಪ್ಪಂದ ಮಾಡಿಕೊಂಡು ಪ್ರಾರಂಭ ಮಾಡಿರ್ತಕ್ಕಂಥದ್ರೆ ಹೀಗೆ ಅವರು
ಅಗ್ರಿಮೆಂಟ್ ಪರ್ಪಸ್ಲಿ ಓಪನ್ ಮಾಡಿರ್ತಕ್ಕಂಥ ಬಿಸಿನೆಸ್ ಫರ್ಮ್ ಅನ್ನ ನಾವೇನ್ತೀವಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರೀತಾ ಹೋಗ್ತೀವಿ. ಓಕೆ, ಸ್ವಲ್ಪ ಓಕೆ ಮೀನಿಂಗ್ ಅನ್ನ ನೋಡ್ಕೊಂಡಿರಿ. ಡೆಫಿನೇಷನ್ ಆಫ್ ಪಾರ್ಟ್ನರ್ಶಿಪ್, ಸೆಕ್ಷನ್ 4 ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932. ಸರಿ ನೋಡ್ರಿ, ಸೆಕ್ಷನ್ 4 ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಏನ್ ಹೇಳುತ್ತೆ ಅಂದ್ರೆ, ರಿಲೇಷನ್ಸ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಬಿಸಿನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಇನ್ನೊಂದ್ಸರಿ ನೋಡ್ಕೊಳ್ತಾವೆ. ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ ಅಂದ್ರೆ ಇದೊಂದು ವ್ಯಕ್ತಿಗಳ ಸಂಬಂಧ ಆಗಿರ್ತಕ್ಕಂಥದ್ದು. ಹೂ ಹ್ಯಾವ್ ಅಗ್ರೀಡ್ ಟು ಶೇರ್, ಆ ವ್ಯಕ್ತಿಗಳು ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದ ಆಗಿರುತ್ತೆ. ದ ಶೇರ್ ದ ಪ್ರಾಫಿಟ್ಸ್ ಆಫ್ ಬಿಸಿನೆಸ್ ಅಂದ್ರೆ ಒಪ್ಪಂದದ ಪ್ರಕಾರ ಏನ್ ಮಾಡುತ್ತೆ, ಪ್ರಾಫಿಟ್ಸ್ ಆಫ್ ಬಿಸಿನೆಸ್ ಕ್ಯಾರಿಡ್ ಆನ್ ಬೈ ಆಲ್, ಎಲ್ಲರೂ ನಡೆಸ್ತಕ್ಕಂಥದ್ದು, ಆರ್ ಎನಿ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್, ಯಾರಾದ್ರೂ ಒಬ್ರು ನಡೆಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಈಸಿಯಾಗಿ ಅರ್ಥ ಮಾಡ್ಕೊಡ್ರಿ, ಇದು ವ್ಯಕ್ತಿಗಳ ಸಂಬಂಧ ಆಗಿರ್ತಕ್ಕಂಥದ್ದು. ವ್ಯಕ್ತಿಗಳು ಏನ್ ಮಾಡ್ತಾರೆ, ಒಂದು ಒಪ್ಪಂದ ಮಾಡಿಕೊಂಡು ಬಿಸಿನೆಸ್ ಅನ್ನು ನಡೆಸ್ತಾರೆ. ಅದರ ಪ್ರಾಫಿಟ್ಸ್ ಬಂದ್ರೆ ಹಂಚ್ಕೊಳ್ತಾರೆ, ಜೊತೆಗೆ ಅದನ್ನ ಯಾರಾದ್ರೂ ಒಬ್ಬರು ನಡೆಸ್ತಾರೆ ಅಥವಾ ಅದರಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರೂ ಕೂಡ ನಡೆಸುವಂತ ಬಿಸಿನೆಸ್ ಆಗಿದ್ರೆ ಎಲ್ಲರೂ ಕೂಡ ನಡೆಸ್ತಕ್ಕಂಥ ಬಿಸಿನೆಸ್ ಅನ್ನ ಮಾಡ್ತಾರೆ. ಸೊ ಇದು ನಾವು ಈ ಪಾರ್ಟ್ನರ್ಶಿಪ್, ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ನಿಮ್ಗೆ ಹೇಳ್ತಾ ಹೋಗುತ್ತೆ. ಸೊ ಇದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ಇಲ್ಲಿ ಈಗ ಆಲ್ರೆಡಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದಿಷ್ಟು ಜನ ಜಾಯಿನ್ ಆಗ್ತಕ್ಕಂಥದ್ದು, ಜಾಯಿನ್ ಆಗಿ ಒಂದಿಷ್ಟು ಇನ್ವೆಸ್ಟ್ ಅನ್ನ ಮಾಡ್ತಾ ಹೋಗ್ತಾರೆ. ಆ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಮೌಂಟ್ ಅನ್ನ ಏನ್ ಮಾಡ್ತಾರೆ, ಹೇಗೆ ಅದನ್ನ ಅರ್ನ್ ಮಾಡಬೇಕು, ಪ್ರಾಫಿಟ್ ಅನ್ನು ಮಾಡಬೇಕಂತ ಥಿಂಕ್ ಮಾಡಿ ಒಂದು ಫರ್ಮ್ ಅನ್ನು ಪ್ರಾರಂಭ ಮಾಡ್ತಾರೆ. ಆ ಫರ್ಮ್ ಅನ್ನು ಪ್ರಾರಂಭ ಮಾಡಿ ಅದರ ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡಿ ಅದ್ರ ಮೂಲಕ ಲಾಭ ಅಥವಾ ನಷ್ಟ ಎರಡೂ ಕೂಡ ಸಮನಾಗಿ ಹಂಚಿಕೊಳ್ಳುವಂತ ಒಪ್ಪಂದ ಮಾಡ್ಕೊಳ್ತಾರೆ. ಜೊತೆಗೆ ಅದರ ಆಧಾರದ ಮೇಲೆ ಅಂದ್ರೆ ಈ ಒಪ್ಪಂದ ಆಧಾರದ ಮೇಲೆ ಏನ್ ಮಾಡ್ತಾರೆ, ಯಾರಾದ್ರೂ ಒಬ್ರು ಆ ಬಿಸಿನೆಸ್ ಅನ್ನು ನಡೆಸಬಹುದು ಅಥವಾ ಆ ಬಿಸಿನೆಸ್ ಅಲ್ಲಿ ಇರತಕ್ಕಂಥ ಎಲ್ಲಾ ಪಾರ್ಟ್ನರ್ಸ್ ಆ ಬಿಸಿನೆಸ್ ಅನ್ನ ನಡೆಸಬಹುದು. ಸೊ ಈ ಪಾರ್ಟ್ನರ್ಶಿಪ್ ಆಕ್ಟ್ ನಿಮಗೆ ಈಸಿಯಾಗಿ ಕನ್ನಡದಲ್ಲಿ ನಾನು ಕನ್ವರ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು. ಎಸೆನ್ಷಿಯಲ್ ಫ್ಯೂಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಸೊ ಫ್ಯೂಚರ್ಸ್ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ. ಎಸೆನ್ಷಿಯಲ್ ಫ್ಯೂಚರ್ಸಲ್ಲಿ ಒಟ್ಟು 6 ಫ್ಯೂಚರ್ಸ್ ಇದ್ದಾವೆ. ಫಸ್ಟ್ ಒನ್ 2 or more ಪರ್ಸನ್, ಸೆಕೆಂಡ್ ಒನ್ ಅಗ್ರಿಮೆಂಟ್, ಥರ್ಡ್ ಒನ್ ಬಿಸ್ನೆಸ್, ಫೋರ್ತ್ ಮ್ಯೂಚುವಲ್ ಏಜೆನ್ಸಿ, ಫಿಫ್ತ್ ಶೇರಿಂಗ್ ಆಫ್ ಪ್ರಾಫಿಟ್ಸ್, ಸಿಕ್ಸ್ತ್ ಲಯಬಿಲಿಟಿ ಆಫ್ ಪಾರ್ಟ್ನರ್ಶಿಪ್ಸ್. ಓಕೆ, ಒಂದೊಂದಾಗಿ ಎಕ್ಸ್ಪ್ಲನೇಷನ್ಸ್ ನೋಡ್ತಾ ಹೋಗೋಣ. ಸೊ ಓಕೆ, ಫಸ್ಟ್ ಒನ್ 2 or more person. In order to form partnership, there should be at least 2 persons coming together for a common goal. The minimum of partnership in firm can be 2. Examples ಕೂಡ ಕೊಟ್ಟಿದ್ದೀವಿ. In examples, in banking business 10, other business 20, private company minimum 2 and maximum 50. ಅದರ್ವೈಸ್ ಇದನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಮಿನಿಮಮ್ 2 ಅಂದರೆ ಇಬ್ಬರು ಜನ ಬಂದು ಏನು ಮಾಡಬೇಕು, ಅಗ್ರಿಮೆಂಟ್ಸ್ ಕಾಮನ್ ಪರ್ಪಸ್ ಮೇಲೆ ಏನು ಮಾಡಬೇಕು, ಅವರು ಅಗ್ರಿಮೆಂಟ್ ಮಾಡಿಕೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಅದನ್ನು ನಾವೇನಂತೀವಿ, ಪಾರ್ಟ್ನರ್ಶಿಪ್ ಫರ್ಮ್. ಸೊ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಪಾರ್ಟ್ನರ್ಶಿಪ್ಪಲ್ಲಿ ಮಿನಿಮಮ್ ಅಟ್ಲೀಸ್ಟ್ 2 ಪರ್ಸನ್ನಿಂದ ಏನಾಗುತ್ತೆ, ಅದು ಪ್ರಾರಂಭ ಆಗ್ತಕ್ಕಂಥದ್ದು. ಓಕೆ, ಸೆಕೆಂಡ್ ಒನ್ ಅಗ್ರಿಮೆಂಟ್. Partnership is the result of an agreement between 2 or more persons to do business and share its profit and losses. The agreements becomes in the basis of relationship between the partners. ಇದರ ಅರ್ಥ ಇಷ್ಟೇ, ಪಾರ್ಟ್ನರ್ಶಿಪ್ ಈಸ್ ದ ರಿಸಲ್ಟ್ ಆಫ್ ಅಗ್ರಿಮೆಂಟ್ ಬಿಟ್ವೀನ್ 2 or more ಪರ್ಸನ್. ಪಾರ್ಟ್ನರ್ಶಿಪ್ ಅನ್ನೋದೇನಾಗುತ್ತೆ, ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ನಡುವೆ ನಡೆಯುವಂಥ ಒಂದು ಒಪ್ಪಂದ ಆಗಿರತಕ್ಕಂಥದ್ದು. ಯಾವುದಕ್ಕೆ, ಟು ಡೂ ಬಿಸ್ನೆಸ್ಸನ್ನು ನಡೆಸೋದಕ್ಕೆ. ಆ್ಯಂಡ್ ಶೇರಿಂಗ್ ಇಟ್ಸ್ ಪ್ರಾಫಿಟ್ ಆ್ಯಂಡ್ ಲಾಸಸ್, ಲಾಭ ಮತ್ತು ನಷ್ಟಕ್ಕೂ ಕೂಡ ಏನು ಮಾಡಬೇಕು, ಇಬ್ಬರು ಒಪ್ಪಂದ ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಅದನ್ನು ನಾವೇನಂತೀವಿ, ಅಗ್ರಿಮೆಂಟ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆ, ಅಗ್ರಿಮೆಂಟ್ಸಲ್ಲಿ ಇಬ್ಬರು ಕೂಡ ಏನು ಮಾಡಬೇಕು, ಯಾವ ಬಿಸ್ನೆಸ್ಸು
ಎಷ್ಟು ಶೇರು ಮತ್ತು ಎಷ್ಟು ಪ್ರಾಫಿಟ್ಸು ಎಷ್ಟು ಲಾಸಸ್ಸನ್ನು ನಾವು ತಗೋಬೋದು ಅಂತೇಳಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಇದನ್ನು ನಾವೇನಂತ ಅಗ್ರಿಮೆಂಟ್ ಅಂತೇಳಿ ಕ್ಲಿಯರಾಗಿ ಕರಿತಾ ಹೋಗ್ತೀವಿ. ಓಕೆ, ಥರ್ಡ್ ಪಾಯಿಂಟ್, ಬಿಸ್ನೆಸ್. ದ ಅಗ್ರಿಮೆಂಟ್ ಶುಡ್ ಬಿ ಟು ಕ್ಯಾರಿ ಆನ್ ಸಮ್ ಬಿಸ್ನೆಸ್ ಮೋರ್ co-ownership of property does not amount to partnership. ಅಂದರೆ ಬಿಸ್ನೆಸ್ ಅನ್ನೋದು ದ ಅಗ್ರಿಮೆಂಟ್ ಶುಡ್ ಬಿ ಕ್ಯಾರಿ ಆನ್ ಸಮ್ ಬಿಸ್ನೆಸ್, ಅಗ್ರಿಮೆಂಟ್ ಬೇಸಿಸ್ ಮೇಲೆ ನಡೀತಕ್ಕಂಥದ್ದು ಅದನ್ನು ನಾವು ಬಿಸ್ನೆಸ್ ಅಂತ ಹೇಳಿದೆ. ಸೊ ಮೇರ್ co-ownership ಆಫ್ ಪ್ರಾಪರ್ಟಿ ಡಸ್ ನಾಟ್ ಅಮೌಂಟ್ ಆಫ್ ಪಾರ್ಟ್ನರ್ಶಿಪ್. ಅಂದರೆ ಇದರರ್ಥ ಅಷ್ಟೇ, ಕೆಳಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಯಾರೋ ಇಬ್ಬರು ಪಾರ್ಟ್ನರ್ಸ್ ಸೇರಿ ಏನು ಮಾಡ್ತಾರೆ ಅಂದರೆ, ಯಾರೋ ಇಬ್ಬರು ವ್ಯಕ್ತಿಗಳು ಸೇರಿ ಒಂದು ಅಗ್ರಿಮೆಂಟ್ ಬೇಸಿಸ್ ಮೇಲೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಅದು ನಾವಂತೆ ಬಿಸ್ನೆಸ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಯಾವುದೋ ಒಂದು ಲಾಭಕ್ಕೋಸ್ಕರ ಮಾಡ್ತಕ್ಕಂಥದ್ದು ನಾವು ಬಿಸ್ನೆಸ್ ಅಂತ ಕರಿತಾ ಹೋಗ್ತೀವಿ. ಸೆಕೆಂಡ್ ಒನ್ ಅವ್ರು ಹೇಳ್ತಾರೆ, ಮೇರ್ co-ownership ಆಫ್ ಎ ಪ್ರಾಪರ್ಟಿ ಡಸ್ ನಾಟ್ ಅಮೌಂಟ್ ಟು ಪಾರ್ಟ್ನರ್ಶಿಪ್. ಅಂದರೆ ಯಾರೋ ಇಬ್ಬರು ವ್ಯಕ್ತಿಗಳು ಸೇರಿ ಒಂದು ಪ್ರಾಪರ್ಟಿ, ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ. ಸೊ ಆ ಲ್ಯಾಂಡ್ ಪರ್ಚೇಸ್ ಮಾಡಿದಾಗ ಅದರಲ್ಲಿ ಇಬ್ಬರು ಓನರ್ ಆಗ್ತಾರೆ. ಬಟ್ ಆದರೆ ಅದು ಬಿಸ್ನೆಸ್ ಆಗೋದಿಲ್ಲ. ಜಸ್ಟ್ ಇಟ್ಸ್ co-ownership ಇಬ್ಬರು ವ್ಯಕ್ತಿಗಳಾಗ್ತಾರೆ ಹೊರತು ಅದನ್ನು ಪಾರ್ಟ್ನರ್ಶಿಪ್ ಅಂತೇಳಿ ನಾವು ಕರೆಯೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಯಾರೋ ಇಬ್ಬರು ವ್ಯಕ್ತಿಗಳು ಸೇರಿ ಇಲ್ಲೆಲ್ಲೋ ಇರತಕ್ಕಂಥ ಕಡಿಮೆ ಅಮೌಂಟಲ್ಲಿ ಸಿಗ್ತಕ್ಕಂಥ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ. ಸೊ ಲ್ಯಾಂಡನ್ನು ಇಬ್ಬರು ದುಡ್ಡು ಹಾಕಿ ಪರ್ಚೇಸ್ ಮಾಡಿದಾಗ ಅದು ಲ್ಯಾಂಡ್ ಪರ್ಚೇಸ್ ಆದ ನಂತರ ಇಬ್ಬರು ಹೆಸರಲ್ಲಿ ಅದು ಲ್ಯಾಂಡ್ ಇರುತ್ತೆ, ಅಂದರೆ ಆ ಒಂದು ಪ್ರಾಪರ್ಟಿ ಇರುತ್ತೆ. ಸೊ ಅದನ್ನು ನಾವು ಏನಂತೀವಿ, ಕಾಮನ್ ಆಗಿ ಅದ್ರ ಓನರ್ಶಿಪ್ ಅಂತ ಕರಿತೀವಿ, ಅದನ್ನು ಬಿಸ್ನೆಸ್ ಅಂತ ಕರೆಯೋದಿಲ್ಲ. ಸೊ ಎಲ್ಲೋ ಸಿಕ್ತು, ಇಬ್ಬರು ತೊಗೊಂಡ್ರು, ಅದನ್ನು ತಮ್ಮ ಹೆಸರಲ್ಲಿ ಮಾಡಿಸ್ಕೊಂಡ್ರು ಅಂದರೆ ಅದು ಆ್ಯಕ್ಚುಲಿ ಪಾರ್ಟ್ನರ್ಶಿಪ್ಪಲ್ಲಿ ಬರೋದಿಲ್ಲ. ಯಾರು ಪ್ರಾಫಿಟ್ಗೋಸ್ಕರ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೋ, ಅಗ್ರಿಮೆಂಟ್ ಮಾಡ್ಕೊಳ್ತಾರೋ ಅದನ್ನು ಬಿಸ್ನೆಸ್ ಅಂತೇಳಿ ಟ್ರೀಟ್ ಮಾಡ್ತಾ ಹೋಗ್ತಕ್ಕಂಥದ್ದು. ಓಕೆ ಸ್ಟೂಡೆಂಟ್ಸ್, ಫೋರ್ತ್ ಪಾಯಿಂಟ್, ಮ್ಯೂಚುವಲ್ ಏಜೆನ್ಸಿ. ದ ಬಿಸ್ನೆಸ್ ಆಫ್ ಎ ಪಾರ್ಟ್ನರ್ಶಿಪ್ ಕನ್ಸರ್ನ್ಡ್ ಮೇ ಬಿ ಕ್ಯಾರಿಡ್ ಆನ್ ಬೈ ಆಲ್ ದ ಪಾರ್ಟ್ನರ್ಸ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. The statement has two important implications. First, every partner is entitled to participate in this conduct of the affairs of its business. Second one, that there exists a relationship or mutual agency between all the partners. ಇದರ ಎಕ್ಸಾಂಪಲ್ಸ್ ಜನರಲ್ ಆಗಿ ಹೇಳ್ತಾ ಹೋಗ್ತೀನಿ. ಆ್ಯಕ್ಟಿಂಗ್, ಮ್ಯೂಚುವಲ್ ಏಜೆನ್ಸಿ ಅಂದರೆ ಒಬ್ರಿಗೊಬ್ರು ಅನ್ಯೋನ್ಯತೆ ಅಥವಾ ಏನಂತೀವಿ ನಾವು ಮ್ಯೂಚುವಲಿ ಪರಸ್ಪರ ಒಪ್ಪಂದದ ಆಧಾರದ ಮೇಲೆ ಒಂದು ಬಿಸ್ನೆಸ್ಸನ್ನು ರನ್ ಮಾಡಬೇಕು. ಅದು ಏನು ಹೇಳ್ತಾರೆ, ಕ್ಯಾರಿಡ್ ಆನ್ ಬೈ ಆಲ್ ದ ಪಾರ್ಟ್ನರ್ಸ್, ಎಲ್ಲರೂ ಪರಸ್ಪರ ಒಪ್ಪಂದದಿಂದ ಅದನ್ನು ನಡೆಸ್ಕೊಂಡು ಹೋಗಬೇಕು. ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್, ಅಂದರೆ ಆ್ಯಕ್ಟಿಂಗ್ ಫಾರ್, ನಿಮ್ಮ ಅಗ್ರಿಮೆಂಟಲ್ಲಿ ಬರೆದಾಗ ಯಾರಾದರೂ ಒಬ್ಬರು ಕೂಡ ಅದನ್ನು ನಡೆಸ್ಬೋದು ಅಂತೇಳಿ ಹೇಳ್ತಕ್ಕಂಥದ್ದು. ಎವ್ರಿ ಪಾರ್ಟ್ನರ್ ಇಸ್ ಎಂಟೈಟಲ್ಡ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಕಂಡಕ್ಟ್ ಆಫ್ ದ ಅಫೇರ್ಸ್ ಆಫ್ ಇಟ್ಸ್ ಬಿಸ್ನೆಸ್. ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾವ್ರಿ. ಸೊ ಇಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಪಾರ್ಟ್ನರ್ಸಲ್ಲಿ ಯಾರಿಗಾದರೂ ಒಬ್ಬರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಆ ವ್ಯಕ್ತಿ ಮಾತ್ರ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಅಥವಾ ಎಲ್ಲರೂ ಕೂಡಿ ಪಾರ್ಟ್ನರ್ಸಲ್ಲಿ ಮಾಡಬೇಕು ಅನ್ನೋ ಒಂದು ಇತ್ತು ಅಂದರೆ ಅದನ್ನು ಕೂಡ ಮಾಡ್ತಾ ಹೋಗ್ತಾರೆ. ಅಂದರೆ ಎಲ್ಲರೂ ಮ್ಯೂಚುವಲ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬಿಸ್ನೆಸ್ಸನ್ನು ರನ್ ಮಾಡ್ತಕ್ಕಂಥದ್ದು ಅಂತ ಅದನ್ನ ಅರ್ಥ. ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ರಿ. ಮ್ಯೂಚುವಲಿ ಪಾರ್ಟ್ನರ್ ಟು ಪಾರ್ಟ್ನರ್ಸ್ ಅಂದರೆ ಪಾಲುದಾರ ಮತ್ತು ಪಾಲುದಾರರ ನಡುವೆ ನಡೀತಕ್ಕಂಥ ಒಂದು ಒಪ್ಪಂದಗಳು, ನಾವು ಇದನ್ನು ಮ್ಯೂಚುವಲ್ ಏಜೆನ್ಸಿ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಓಕೆ, ಫಿಫ್ತ್ ಒನ್, ಓಕೆ, sharing of profits. Another important element of partnership is that the agreement between partners must be to sharing profits and losses of business. As I understand, every business must and should compulsory agreements to mention the agreements between the partners. ಅಂದರೆ ಪಾಲುದಾರರ ಮಧ್ಯೆ ನಡೀತಕ್ಕಂಥ ಅಗ್ರಿಮೆಂಟ್ಸಲ್ಲಿ ಅಥವಾ ಒಪ್ಪಂದದಲ್ಲಿ ಏನು ಮಾಡಬೇಕು, ಮಸ್ಟ್ ಬಿ ಕ್ಲಿಯರ್, ಸ್ಪಷ್ಟವಾಗಿರಬೇಕು. ಪ್ರಾಫಿಟ್ ಆ್ಯಂಡ್ ಲಾಸಸ್ ಆಫ್ ಬಿಸ್ನೆಸ್, ಶೇರಿಂಗ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಬಿಸ್ನೆಸ್ ಅಂದರೆ ಲಾಭ ಮತ್ತು ನಷ್ಟವನ್ನು ನಾವು ಹೇಗೆ ಹಂಚಿಕೊಳ್ಳಬೇಕು ಅನ್ನೋದನ್ನು ಕ್ಲಿಯರಾಗಿ ನಾವೇನು ಮಾಡಬೇಕು, ಈ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ಸಲ್ಲಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಕ್ಲಿಯರಾಗಿ ಗೊತ್ತಿರಬೇಕು ಅನ್ನೋದು ಈ ಶೇರಿಂಗ್ ಆಫ್ ಪ್ರಾಫಿಟ್ಸಲ್ಲಿ ಬರ್ತಕ್ಕಂಥದ್ದು. ಅಂದರೆ ಒಂದು ಬಿಸ್ನೆಸ್ ಇದೆ, ಇಬ್ಬರು ವ್ಯಕ್ತಿಗಳಿದ್ದಾರೆ, ಹಾಕಿರುವಂಥ ದುಡ್ಡಿಗೆ ಯಾರು ಎಷ್ಟು ಲಾಭ ತೆಗೆದುಕೊಳ್ಬೇಕು ಅಥವಾ ಲಾಸ್ ಆದಾಗ ಯಾರು ಎಷ್ಟು ಲಾಸನ್ನು ತೆಗೆದುಕೊಳ್ಬೇಕು ಅನ್ನೋದು ಈ ಪಾಯಿಂಟಿನ ಅರ್ಥ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಒಂದು, ಓಕೆ, ಸಿಕ್ಸ್ತ್, ಲಯಬಿಲಿಟಿ ಆಫ್ ಪಾರ್ಟ್ನರ್ಶಿಪ್. ಈಚ್ ಪಾರ್ಟ್ನರ್ ಈಸ್ ಲಯಬಲ್ ಜಾಯಿಂಟ್ಲಿ ವಿತೌಟ್ ದ ಅದರ್ ಪಾರ್ಟ್ನರ್ಸ್ ಆ್ಯಂಡ್ ಆಲ್ಸೋ ಸೆವರಲಿ ಟು ದ ಥರ್ಡ್ ಪಾರ್ಟಿ ಫಾರ್ ಆಲ್ ದ ಆ್ಯಕ್ಟ್ಸ್ ಆಫ್ ದ ಫರ್ಮ್ ಡನ್ ವೈಲ್ he is a partner. The implies that is private assets can also be used for paying
ಆಫ್ ದ ಫರ್ಮ್ಸ್ ಡೆಟ್ಸ್. ಫಾರ್ ಎಕ್ಸಾಂಪಲ್ ಇದನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ಒಂದು ಕಥೆನ ಹೇಳ್ತಾ ಹೋಗ್ತೀನಿ. ಈಗ ಆಲ್ರೆಡಿ ಪ್ರಾಫಿಟ್ ಶೇರಿಂಗ್ ಆಫ್ ಪ್ರಾಫಿಟ್ಸ್ ಆ್ಯಂಡ್ ಲಾಸ್ ಅಂತ ನೀವು ನೋಡ್ಕೊಂಡ್ರಲ್ಲ, ಅದನ್ನೇ ಇಲ್ಲಿ ನೋಡ್ಕೋಬೋದು. ಒಂದು ವೇಳೆ ಒಂದು ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಅಗ್ರಿಮೆಂಟಲ್ಲಿ ಬರೆದಿದ್ದರೆ ಒಂದು ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇದ್ದರು. ಒಂದು ವೇಳೆ ಆ ಬಿಸ್ನೆಸ್ ರನ್ ಆಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಲಾಸ್ ಆಯಿತು ಅಂದರೆ ಆ ಬಿಸ್ನೆಸ್ಸಿನ ಅಸೆಟ್ಸನ್ನು ಎಲ್ಲವನ್ನು ಸೇಲ್ ಮಾಡಿದ ಮೇಲೆ ಇನ್ನೂ ಅದರ ಸಾಲ ಉಳಿಯಿತು ಅಂದರೆ ಆ ಸಾಲ ಏನು ಮಾಡಬೇಕು, ಅಥವಾ ಲೋನನ್ನು ಏನು ಮಾಡಬೇಕು, ತನ್ನ ಸ್ವಂತ ಅಸೆಟ್ಸನ್ನು ಪಾರ್ಟ್ನರ್ಸಲ್ಲಿ ಏನು ಮಾಡಬೇಕು, ತಮ್ಮ ಸ್ವಂತ ಅಸೆಟ್ಸನ್ನು ತಮ್ಮ ಸ್ವಂತ ಆಸ್ತಿಯನ್ನು ಮಾರಿ ಆದರೂ ಕೂಡ ಏನು ಮಾಡಬೇಕು, ಅದನ್ನು ಕಟ್ಟಬೇಕು. ಒಂದು ಎಕ್ಸಾಂಪಲ್ಸನ್ನು ಹೇಳ್ತಾ ಹೋಗ್ತೀನಿ. ಸೊ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ, ಪಾಲುದಾರರು ಒಂದು ಕಂಪನಿ ಇದೆ. ಅದು ಒಂದು ಬ್ಯಾಂಕಲ್ಲಿ ಒಂದು 10 lakhs 10 ಲಕ್ಷದವರೆಗೂ ಸಾಲನ ತೆಗೆದುಕೊಂಡಿದೆ. ಸೊ 1 year ಆಯಿತು, ಬಿಸ್ನೆಸ್ ಲಾಸ್ ಆಯಿತು. ಲಾಸ್ ಆದಾಗ ಇಡೀ ಅಂದರೆ ಬ್ಯಾಂಕಿಗೆ ಲೋನನ್ನು ಕಟ್ಟಬೇಕು. ಸೊ ಬ್ಯಾಂಕ್ ಏನು ಮಾಡುತ್ತೆ, ಆ ಕಂಪನಿಯನ್ನು ಅಕ್ವೈರ್ ಮಾಡಿಕೊಳ್ಳುತ್ತೆ. ಆ ಕಂಪನಿಯ ಸಾಲಕ್ಕೆ ಏನು ಮಾಡುತ್ತೆ, ಆ ಕಂಪನಿ ಅಕ್ವೈರ್ ಮಾಡಿಕೊಳ್ಳುತ್ತೆ. ಬಟ್ ಆ ಕಂಪನಿ ಇರತಕ್ಕಂಥ ಎಲ್ಲ ಅಸೆಟ್ಟನ್ನು ಕೂಡ ಮಾರಿದರೂ ಕೂಡ ಬ್ಯಾಂಕಿಗೆ ತಲುಪೋದು ಕೇವಲ 8 ಲಕ್ಷ. ಅಂದರೆ ಇನ್ನೂ 2 ಲಕ್ಷ ಬ್ಯಾಂಕಿಗೆ ಅವ್ರು ಏನು ಮಾಡಬೇಕು, ಕಟ್ಟಬೇಕು. ಸೊ ಇನ್ನೂ 2 ಲಕ್ಷ ಅವ್ರು ಏನು ಮಾಡಬೇಕು, ಬ್ಯಾಂಕರು ಪಾರ್ಟ್ನರ್ಸ್ ಓನ್ ಅಸೆಟ್ಸನ್ನು ಅಕ್ವೈರ್ ಮಾಡ್ಕೋಬೋದು. ಅಂದರೆ ಪಾಲುದಾರರ ಸ್ವಂತ ಆಸ್ತಿಯನ್ನು ಕೂಡ ಅವ್ರು ಏನು ಮಾಡ್ಬೋದು, ಅಂದರೆ ಪಾರ್ಟ್ನರ್ಸನ್ನ ಸ್ವಂತ ಆಸ್ತಿಯನ್ನು, ಅವರ ಮನೆ ಅಥವಾ ಅವರ ಮನೆಯಲ್ಲಿರತಕ್ಕಂಥ ವಸ್ತುಗಳನ್ನು ಅಥವಾ ಅವರ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿಯನ್ನು ಏನು ಮಾಡ್ಬೋದು, ಬ್ಯಾಂಕ್ ಏನು ಮಾಡ್ಬೋದು, ಅದನ್ನು ಅಕ್ವೈರ್ ಮಾಡ್ಕೊಳ್ಬೋದು. ಸೊ ಇದು ಲಯಬಿಲಿಟಿ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಬರ್ತಕ್ಕಂಥದ್ದು. ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇವುಗಳ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳಿದ್ರೆ 1 or 2 ಮಾರ್ಕ್ಸ್ ಕೇಳ್ತಾರೆ. 2 ಮಾರ್ಕ್ಸ್ ಕೇಳಿದಾಗ ಯಾವ್ದಾರ 2 ಪಾಯಿಂಟ್ಸನ್ನು ಎಕ್ಸ್ಪ್ರೆಸ್ ಬರೀಬೇಕಾಗತ್ತೆ. ಸೊ ಎಲ್ಲವನ್ನು ನೋಡ್ಕೊಳ್ಳಿ. ಸೊ ಒಂದು ವೇಳೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ನಾನು ವಾಟ್ಸಪ್ ಗ್ರೂಪ್ಗೆ ನಾನು ಸೆಂಡ್ ಮಾಡಿ. ಸೊ ಅದನ್ನು ನಾನು ಮತ್ತೊಂದು ಸಾರಿ ಕ್ಲಾರಿಫೈ ಮಾಡ್ತೀನಿ. ಸೊ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೊಬ್ಬರಿಗೆ ಇದರ ಬಗ್ಗೆ ತಿಳಿಸಿ.